ಗಾಯ್ಸ್ ಚಿಕ್ಕ ವಯಸ್ಸಲ್ಲಿ ಫುಲ್ಲು ಗದ್ದೆಲಿ ಆಟ ಆಡ್ತಿದ್ವಿ. ಇವಾಗ ನೋಡಿ ಓ ಮೀನು ನೋಡಿ ಗಾಯ್ಸ್, ಮೀನು ಸಾಮ ಮೀನಿದಾವ ಬಿಡ ನೋಡಿಲಿ ಈ ಜಾಗದಲ್ಲಿ. ಸೊ ಗೈಸ್ ಇವತ್ತು ನಾವು ಟ್ರೂ ವ್ಯೂ ಕ್ಯಾಮ್ರಾನ ನಮ್ಮ ತೋಟದಲ್ಲಿ ಹಾಕಕ್ಕೆ ಬಂದಿದ್ದೀವಿ. ಇವನೇನೋ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಅಂತ ಅಂದ. ಏನು ಮಾಡ್ತಾನೆ ಏನು ಮುಂಡ ಮುಚ್ತಾನೆ ನೋಡಬೇಕು. ನೋಡಲ್ಲ ಅದು ಎಷ್ಟು ಉದ್ದ ಇದೆ ಕೇಬಲ್ಲು. ಹಾಂ ಅದು 1000 ಅಡಿ ಉದ್ದ ಇರಲಿ ಕಣ ಮರ. ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಟ್ರೂ ವ್ಯೂ. ಆಲ್ರೆಡಿ ಇವ್ರ ಮನೇಲಿ ಬಂದಿತ್ತು ಪೂರಾ ಮುದ್ದೆ 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 ಆಗಿ. ಹೌದಾ? ಮತ್ತೇನು ಯೂಸ್ಡ್ ಏನಾರು ತಂದ್ಕೊಟ್ಟಾರ ಹಿಂಗೆ? ಬೋಳಿ ಮಂಗು ಮೊನ್ನೆ ನಾವು ಯಾವ್ದು ತರಿಸಿ CP+ ತರಿಸಿದ್ವಿ, ಅದಷ್ಟು ಫೋಕಸ್ ಇರಲಿಲ್ಲ ಅಂತ ಹೇಳಿ ಟ್ರೂ ವ್ಯೂ ತರಿಸಿದ್ದೀವಿ ಗೈಸ್. ಇದೇ ಅವನಲ್ಲಿ ಮಂಜ ಹಾಕಿರೋದು ಮಚ್ಚ. ಮುಂಜೆ ಹಾಕಿರೋದ ಇದೆಲ್ಲ? ಇದೇ ಹಾಕಿರೋದು. ಇದು ಹಿಂಗೆ ರೊಟೇಟ್ ಆಗುತ್ತಾ? ಹಂಗೂ ರೊಟೇಟ ಹಿಂಗೂ ರೊಟೇಟ್ ಆಗುತ್ತೆ. ಹಿಂಗೆ ಸರಿ ಬಾ. ಇವಾಗ ಒಳ್ಳೆ ಪ್ಲ್ಯಾನ್ ಮಾಡಿ ಒಳ್ಳೆ ಕಡೆ ಹಾಕಬೇಕು ಗೈಸ್. ನಾವಿವಾಗ ಕೇಬಲ್ ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ಬಟ್ ಇದು ಗಿಡ್ಡ ಆಗುತ್ತೆ ಅಂತ ಅನಿಸ್ತಿದೆ ಗೈಸ್. ಗಿಡ್ಡ ಆಗಲ್ಲೇನಾ? ಇಲ್ಲ ಗಿಡ. ಜನಗಳು ಎಷ್ಟು ಸ್ವಾರ್ಥ ಇದ್ದಾರೆ ಅಂದರೆ ಅವ್ರ ಮನೆ ಕೆಲಸ ಬಿಟ್ಕೊಂಡು ಬೇರೆಯವ್ರ ಮನೆ ಕೆಲ್ಸಕ್ಕೆ ಬರಲ್ಲ. ನಮ್ಮ ಮನೆ ಕೇಬಲ್ ತರಕ್ಕೆ ಹೋಗೋಣ ಅಂತ ಕರ್ಕೊಬಂದ. ಇವಾಗ ನೋಡಿದ್ರೆ ಇವ್ರ ಮನೆಯದೇ ಕೆಲಸ ಮಾಡ್ತಾ ಇದ್ದಾನೆ. ನಾನೇನೋ ನಮ್ಮ ಹುಡುಗ ಬಂದಲ್ಲ ಅಂತ ಅನ್ಕೊಂಡ್ರೆ ಗೈಸ್. ಊರಿನ ಚರ್ಚ್ ನೋಡಿ, ಚರ್ಚ್. ಅಣ್ಣ ಶೇಂಗಾ ಹಿಂಡಿ ಕೊಡಿ ಅಣ್ಣ. ಗೈಸ್ ನಾವಿವಾಗ ಮೀನಿಗೆ ಶೇಂಗಾ ಹಿಂಡಿ ತಗೊಂಡೋಗಿ ಬಂದಿದ್ದೀವಿ. ಚೆನ್ನಾಗಿತ್ತು ಅವತ್ತು. ಓಕೆನಾ ಶೇಂಗಾ ಹಿಂಡಿ? ಮೊನ್ನೆ ತಗೊಂಡೋಗಿ ನೋಡಲಿಲ್ಲ, ಹಾಕಿಲ್ಲ. ನೋಡೇ ಇಲ್ಲ ನಾನು. ನಮ್ಮ ಅಪ್ಪಾಜಿ ಹಾಕಿದ್ದೀನಿ ಅಂದರು. ಗೈಸ್ ಟೋಟಲ್ 5 kg ಶೇಂಗಾ ಹಿಂಡಿ ಎತ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಭಾರ ಇದೆ ನೋಡಿ. ಸೊ ಇದನ್ನ ತಗೊಂಡು ಹೋಗ್ತಾ ಇದ್ದೀವಿ. ಆಹಾ ಎಂಥ ವೆದರ್ ಅಂತೀರಾ. ಇಲ್ಲಿ ಮೀನು ಬಿಟ್ಟಿದ್ವಲ್ಲ ಗೈಸ್, ಇದರಲ್ಲಿ ಫುಲ್ಲು ನೀರು ಕಾಗೆ ಬಂದು ಕೂತ್ಬಿಟ್ಟಿತ್ತು. ಇಲ್ಲೆಲ್ಲೋ ಹಾವಿದೆ ಅಂತೆ ಗೈಸ್. ಹಾವು ತೋರಿಸ್ತೀನಿ ತಡೀರಿ. ಎಲ್ಲೋ ಹೋಯ್ತಾ? ಮತ್ತು ಅವೆಲ್ಲ ನೀರಿಗೆ ಇಳ್ಕೊಂಡ್ರಿ ಏನಾಗತ್ತೆ? ಹಾಂ ಎಲ್ಲಿತ್ತು? ಹೌದು ಸುತ್ತಾಕಂಡಿ. ಸುತ್ತಾಕಂಡ ಇದ್ರ ಹಾವು ಕೆರೆ ಸೈಡ. ಇಲ್ಲಿಗೆ ಹಾರಿ ನೋಡ್ಸಿ ಒಂದೇ ಸತಿ ಜೀವ ಜಲ್ಲ ಅಂದ್ಬಿಡ್ತು. ನೋಡಿ ಇಲ್ಲಿ ನಮ್ಮ ಬೇವಿನ ಗಿಡ ಅಲ್ಲ, ನುಗ್ಗೆ ಗಿಡ ನಟ್ಟಿವ್ ಮಚ್ಚ. ಸೊ ನುಗ್ಗೆ ಗಿಡ ಅಂತೀನಿ, ನಲ್ಲಿ ಗಿಡ. ಒಳ್ಳೆ ಹಾವಾಗಿ ಅದೇ ಅಲ್ಲ ಓಡೋಯ್ತಾ? ಇಲ್ಲ ನಾನು ಹಾರದ್ಮೇಲೆ ನಿಂತ್ಕೊಂತು ಸುಮಾರತ್ತು. ನಿನ್ ಕರದ್ನಲ್ಲ ಸೌಂಡಿಗೆ ಓಡಾಯ್ತು. ನಾ ಕೆರೆ ಸೊಡ್ಡ ಅಂದರೆ ಹಂಗೇನೆ. ಮತ್ತೆ ಈ ಸಲ ಮಂಡಲ್ ಎಲೆಕ್ಷನಿಗೆ ನಾನು ಇಲ್ಲೇನೆ ಅಂತ ನೋಡೋಣ ತಡಿ. ಕೆಟಗರಿ ಬಂದರೆ ನಿಲ್ಲಂತೆ ಅಂದರು. ಸುಮ್ಮನೆ ಮಚ್ಚ ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದೇನಂತೀಯ? ವಿನ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಪೈಪೋಟಿ ನಿಮ್ಮಪ್ಪನಾ? ಆಪೋಸಿಟ್ ಕ್ಯಾಂಡಿಡೇಟು. ಬಾ ನೋಡೋಣ, ನಿಲ್ಲೋಣ. ಕರೆಂಟ್ ಬಂದಿದೆಯಾ ಇಲ್ಲ ನೋಡಿ ಫಸ್ಟು. ಆಗುತ್ತಾ? ಅದಕ್ಕೆ ನನಗಂತೂ ಹೆವಿ ಶೀತ ಆಗಿಬಿಟ್ಟಿದೆ ಗೈಸ್. ಊರಿಗೆ ಬಂದಾಗ ಒಳ್ಳೊಳ್ಳೆ ವ್ಲಾಗ್ ಮಾಡೋಣ ಅಂತ ಬರೋದು. ಇಲ್ಲಿ ನಮ್ಮ ಹರ್ಕತ್ಗಳೇ ಜಾಸ್ತಿ. ಆಗುತ್ತಾ? 2 ಆಗುತ್ತಾ? 2 ಒಂದೇ. ಅಲ್ಲೋ ಕರೆಂಟೇ ಇಲ್ಲಲ್ಲ, ಚೆಕ್ ಮಾಡೋಣ ಅಂತ ಅಂದರೆ. ಮಧ್ಯಾಹ್ನ ಮೇಲೆ ಕೆಲಸ ಎತ್ತಿಸಿ ಬೇಗ ಮುಗಿಸ್ಕೋಬೇಕು. ಓ ಇದಾಗಲ್ಲ ಮಚ್ಚ. 2 ವೈರ್ ಬೇಕು. ಏನಕ್ಕೆ? ಅಲ್ಲಿಂದ ವೈರು ಸ್ವಿಚ್ ಬೋರ್ಡಿ. ಎಷ್ಟು ಕಷ್ಟಪಡ್ತಾನೆ ಹುಡುಗ ಅಂತ ನಿನ್ನ ಬಗ್ಗೆ ಹೊಗಳೋದು. ನಿಜ ಕಣ, ಭಾರಿ ಬೇರೆ ಏನೋ ಹೊಗಳಲಿಲ್ಲ. ನಿಜ ಅಷ್ಟು ಕಷ್ಟಪಡ್ತೀಯ ಅಂತ. ನಾವು ನೋಡು ಬೆಂಗಳೂರಿಂದ ಬಂದು ಮನೆ ಕೆಲಸ ಮಾಡೋಕೆ ಬರೋಣ ಅಂದರೆ ಹಿಡ್ದು ತಿರ್ಗೋದೇ ಆಗಿದೆ. ಪೊಂಗು ಅಂದರೆ ಗೈಸ್ ಇವಾಗ ದೀಕ್ಷಿತ್ ಅವ್ರ ಮನೆ ಅಲ್ಲಿ 2 ಗದ್ದೆ ಕಾಣಿಸ್ತಿದಾವಲ್ಲ, ಅಲ್ಲಿ 1-2 ಗದ್ದೆ ಬದ ಕೆತ್ತಿಲ್ಲ ಅಂತೆ ಗೈಸ್. ಅದಕ್ಕೆ ಮಿಷನ್ ಹೊಡಿಯೋಕೆ ಬಂದಿದ್ದೀವಿ. ಸೊ ಆಮೇಲೆ ಅವ್ರ ಕೆರೆ ಅಲ್ಲೊಂದಿದೆ ನೋಡಿ ಅಲ್ಲಿ. ಮತ್ತೆ ಕೆತ್ತಕ್ಕಾಗಲ್ಲ ಬದ. ಸೊ ಆ ಕೆರೆ ನೀರು ಫುಲ್ಲು ತುಂಬಿದೆಯಲ್ಲ, ಮೀನು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕೋಡಿಗೆ ಏನದು ಬಲೆ ಅಲ್ಲ ಮೆಸ್ ಕಟ್ಟಕ್ಕೆ ಬಂದಿದ್ದೀವಿ ಗೈಸ್. ದೀಕ್ಷಿ ಎಣ್ಣೆಳಪೆ ಇದೆ ನೋಡೋ ಇಲ್ಲಿ ಗೈಸ್. ಚಿಕ್ಕ ವಯಸ್ಸಲ್ಲಿ ಫುಲ್ಲು ಗದ್ದೆಲಿ ಆಟ ಆಡ್ತಿದ್ವಿ. ಇವಾಗ ನೋಡಿ, ಇವಾಗ ದೊಡ್ಡ ವಯಸ್ಸಲ್ಲಿ ಆಟ ಆಡ್ತೀವಿ. ಅಲ್ಲಿ ಮೀನು ಮೇಲ್ಗಡೆ ಹಾರ್ತಾ ಇದ್ದಾವಂತೆ. ಸೊ ಮೀನು ನೋಡ್ಕೊಂಡು ಬರೋಕ್ಕೆ ಹೋಗೋಣ ಬನ್ನಿ. ಹಿಡಿಯೋಣ ನಾವು ಇವಾಗ. ಬನ್ನಿ ಮೀನು ತೋರಿಸ್ತೀವಿ ನಿಮಗೂ. ಇದು ಫುಲ್ಲು ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತಾ ಇದೆಯಲ್ಲ ರಾತ್ರಿ ಮಳೆಗೆ. ಇಲ್ಲ ಹಾಕಕ್ಕೆ ಹೇಳಿದ ನೀವು? ಓಹೋ ಮೀನು ನೋಡಿ ಗಾಯ್ಸ್, ಮೀನು. ಓಹೋ ಚೇತು ಮಕ್ಕಳಾರೆ ಮೀನು ಗೈಸ್.
ಗೈಸ್ ನೋಡಿರಿ ಎಂತ ಮೀನ್ ಅಂತ ಅಂದ್ರೆ ಹೆವಿ ಮೀನು. ಹಿಡಿಯ ಎತ್ತ ಚೇತು. ಯಾವ್ದು ನೋಡು ಇಲ್ಲಿ ಇದಾ? ಓ ಮೇಲ್ ಬರ್ತಿದ್ದಾವ ಮತ್ತೆ. ಎತ್ತು ಸಾಮ ಮೀನಿದಾವ ಬಿಡ ನೋಡಿ. ಒಳ್ಳೆ ಮೀನು. ಚೇತು ಮುತ್ಕೊಡ ಚೇತು. ಮೀನಿಗೆ ಏನ್ ಕೊಡ್ಲಿ ನಾನು? ನೀನ್ ಬಾರಿ ಇವನಲ್ಲಪ್ಪ ಸ್ವಿಮ್ಮಿಂಗ್ ಮಾನು. ನನಗ್ ಬರುತ್ತಪ್ಪ ಈಜು. ಗುಳ್ಕೊಂಡಷ್ಟೇ. ಇಲ್ಲಿ ಹೋದ್ರೆ ಬರೋದೇ ಇಲ್ಲ ಮಚ್ಚ. ಮೇಲ್ ಹೇಳೋದು ಇಲ್ಲ ನಾವು. ಏನೋ ಸುಮಾರು ತೋಡಿತಾ ಇದು ಹಾಳಾಯ್ತು. ಇಲ್ಲಿ ಈಜ್ ಬಂದ್ರೆ ನಮಗ್ ಬರಲ್ಲ ಈಜು. ಇಲ್ಲಿಂದ ಹಾರ್ಬಿಟ್ರೆ ನಟ್ಟು ಹಂಗೆ ಹೋಗ್ತೀವಿ ನಾವು ನೆಟ್ಟು. ಸೈಡ್ ಎಷ್ಟು ಅಡಿ ಆಳ ಇರ್ಬೋದು ಮಾವ? ಈಗ ನೀರ ಅಲ್ಲ ಕೆರೆ ಎಷ್ಟು ಅಡಿ ಆಳ? ಇಲ್ಲ ಆಳನ ಹಾ ಅವ್ರೊಂದು 30 ಅಡಿ ಐತಾ? 8 ಅಡಿ 9 ಅಡಿ ತೆಗ್ದಿರ ಅಷ್ಟೇನಾ? ಅಂದ್ರೆ ಅದ್ರ ಲೆವೆಲ್ ಈಗ ನೀರು ಅದೇ ಮೊನ್ನೆ ತೆಗ್ದಿದ್ದು 8 ಅಡಿ 9 ಅಡಿ ಮತ್ತೆ ಆಳ. ನಾನು ಹೇಳ್ತಿರೋ ಟೋಟಲ್ ಆಳ ಎಷ್ಟಿರೋದು? ಒಂದು 15 ಅಡಿ ಐತಾ? ಹೆಂಗಾಗುತ್ತೆ ಚೇತು? ಇಲ್ಲಿ ಹಾಕ್ಬಾರ ಚೇತು. ಎಲ್ಲಿಗೆ ಹೋಗ್ತೀಯೋ? ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟಾಗಿ ಹೇಳು. ಸಂಬಳ ಕೊಡಲ್ಲಪ್ಪ ನೋಡೋ ದೀಕ್ಷಿ. ನೀನ್ ಮಾಡೋ ಕೆಲ್ಸಕ್ಕೆ ನೀನೇನ್ ಮಾಡ್ತೀಯ? ಕಸಿಟ್ಯ ಆವಾ ಎಲ್ಲ ತೆಳ್ಳಗಯ್ಯ. ಏನಾಗಲ್ಲ ಅವೆಲ್ಲ ಅಷ್ಟು ಹೋಗಿ ಒಂದು 500 ಉಳಿತಾ. ಇಲ್ಲ 2000 ತಂದೆ ನೀವು. ನಾವು 8000 ಬಿಟ್ಟಿವಿ. ಅಲ್ಲೋ ಅಚ್ಚಿತು, ನಮ್ಮ ಮನೆ ಕ್ಯಾಮ್ರಾ ರಿಪೇರಿ ಮಾಡಕ್ ಬರ್ತೀನಿ ಅಂತ ಬಂದ್ಬಿಟ್ಟು ಕಳ್ಳನ ಮಗ ನೋಡು ಎಲ್ಲಿ ಕರ್ಕೊಂಬಂದೇನೆ. ನೀನಲ್ಲ ಕಣೋ ಅವನು. ಹುಡ್ಗಿನ ಹೆಂಗೋ ಇರ್ತಿತ್ತೀಯಾ? ಬಾಳ್ ಲೌಡಕ್ಕೆ ಬಾಳ್ ಚೇತು ಕರೆಕ್ಟಾಗಿ ಮಾತಾಡೋದು. ಹಂಗೆಲ್ಲ ಮಾತಾಡ್ಬಾರ್ದು. ನೀನಪ್ಪ ಅಂತಾನ? ನಾವು ಹಂಗೆಲ್ಲ ಮಾತಾಡಲ್ಲಪ್ಪ. ನೋಡಿ ಇಲ್ಲಿ ನಾವು ಮಾತಾಡ್ತೀವಿ ವಿಡಿಯೋದಲ್ಲಿ. ಹಂಗೆಲ್ಲ ಮಾತಾಡಲ್ಲ ಏನೋ ದೀಕ್ಷೆ? ಚೇತುಯಿಂದಾನೆ ಕಣ ನಾವು ಹಾಳಾಗೋದು. ನೀನು ಎಷ್ಟು ಅಯ್ಯೋ ಚೇತು ಕರೆಕ್ಟ್. ಸೊ ಮೀನು ಹೋಗ್ಬಾರ್ದಂತ ಈ ರೀತಿ ಕಟ್ಟಿ ಇವಾಗ ಅಲ್ಲೊಂದು ಸ್ವಲ್ಪ ಮಿಷನ್ ಹೊಡಿಬೇಕಂತೆ. ಮಿಷನ್ ಹೊಡೆದು ನಮ್ಮ CC ಕ್ಯಾಮ್ರಾ ರೆಡಿ ಮಾಡಕ್ಕೆ ಹೋಗ್ಬೇಕು. ಗದ್ದೆ ಉಡ್ಬೇಕು, ಸಸಿ ಎತ್ತಾಕಬೇಕು. ಸಮ್ಮ ಕೆಲಸ ಇದೆ ನಮ್ಮ. ಹೇಳಲಿಲ್ಲ ಕಣ, ನಮ್ಮನೆ ಕೆಲಸ ಬಿಡ್ಕೊಂಡು ಬಂದಿದ್ದೀನಿ ಅಂದೆ. ಏನು ಕೆಲಸ ಅನ್ನ ಚೇತು? ಗೈಸ್ ಎಂತ ಮಳೆ ಬರುತ್ತೆ ನೋಡಿ ಇವಾಗ. ನಾವು ಫ್ಯೂಸ್ ಹೋಗಿದೆ ಅಂತ ಹೇಳಿ ಫ್ಯೂಸ್ ಹಾಕಕ್ಕೆ ಬಂದಿದ್ದೀವಿ. ಸೊ ಫುಲ್ಲು ಮಳೆ ಬರ್ತಿದೆಯಲ್ಲ, ಏನೋ ಅಲ್ಲ ಮಚ್ಚ. ಏನು ಆಫ್ ಮಾಡಿಸ್ಕೊಂಡ್ವಿ? ಕರೆಂಟ್ ಆಫ್ ಮಾಡಿಸ್ಕೊತಾ ಇದ್ದೀವಿ ಗೈಸ್. ಎಲ್ಲರೂ ಇಬ್ಬರು ಕಾಗೆ ಗೀಗೆ ಹೋಗ್ಬಿಡ್ತೀವಿ ಅಂತ ಹೇಳಿ ಕರೆಂಟ್ ಆಫ್ ಮಾಡಿಸ್ಕೊಂಡಿದ್ದೀವಿ. ಹೆವಿ ಭಯ ಅಲ್ಲ ಮಚ್ಚ? ನಂಗಂತೂ ಭಾರಿ ಭಯ ಅಪ್ಪ. ಬನ್ನಿ ಇವಾಗ ಕರೆಂಟ್ ತೆಗ್ದಾದ್ಮೇಲೆ ಲೈನ್ ಮ್ಯಾನ್ ಹೇಳ್ತಾರೆ ಫ್ಯೂಸ್ ಹಾಕೊಂಡು. ಕ್ಯಾಮ್ರಾ ಬೆಳಗ್ಗೆಯಿಂದ ಚೆಕ್ ಮಾಡೋಣ ಅಂತ ಕರೆಂಟೇ ಇರಲಿಲ್ಲ. ನಿನ್ನೆ ರಾತ್ರಿಯಿಂದನೇ ಇರಲಿಲ್ಲ ಅಂತೆ. ನನಗಂತೂ ಸಮ ಜ್ವರ ಬಂದರಂಗೆ ಫೀಲ್ ಆಗ್ತೈತೆ ಮಚ್ಚ. ನೋಡಿ ಆಗ್ತಾನೆ ನೋಡಿ ನಮ್ಮ ಹುಡುಗ. ಇವೆಲ್ಲ ಹೆಂಗ್ ಗೊತ್ತೇನ ಶಶಿ? 6 ಜನ ನಡದಿದ್ದು 5 ಜನ ನಡಕ್ ಆಗತ್ತೆ ಅಂತೀರ. ನಾವ್ ಹಂಗೆ ಹೇಳಲ್ಲ. ಅದಕ್ಕೆ ನಿಮ್ ತರ ಅಲ್ಲ. 11 ಆಳು ಗದ್ದೆ ಈಗಲೇ ಹೇಳ್ದಲ್ಲ, 11 ಆಳು ಗದ್ದೆ ನೆಟ್ಟಿನ ಒಬ್ನೇ ಕಡ್ದಿದ್ಯಾ ಬದ ಅಂದ್ರೆ ಮತ್ತೆ ಏನ್ ಮತ್ತೆ ಹಾಕು. ಏನಾಗಲ್ಲ, ನಿಂಗೆ ಧೈರ್ಯ ಇದೆಯಲ್ಲ. ಏನ ತಂಡಿ ಆ ಬೋಳೆ ಬೇಕು. ಕೆಳಗಡೆ ಹಾಕ್ತೀನಿ, ಕೆಳಗಡೆ ಬೇಡ ಸುಮ್ಮನೆ ಹಾಕ್ಬೇಡಪ್ಪ. ಹುಡುಗ ಹಾಕ್ತಾ ಇದ್ದಾನೆ, ನಿಧಾನ ಹಾಕೋ. ಇಂಥ ಕೆಲಸ ಮಾಡಲ್ಲ ಅಂತಿಲ್ಲ, ಎಲ್ಲ ಕೆಲಸನೂ ಮಾಡ್ತಾನೆ ನೋಡಿ. ಇಲ್ಲಿ ನಮ್ಮ ಮನೆ ಹತ್ರ ಜಿಂಕೆ. ಇಷ್ಟು ಸಂಜೆ ಆಗಿದೆ, ಇವಾಗಲೇ ಜಿಂಕೆ ಬರ್ತಾ ಇದೆ. ಜಿಂಕೆ ತೋರಿಸ್ತೀವಿ ತಡಿ. ನೋಡಾಯ್ತು ಸರ್ ಜಿಂಕೆ ಬಂದು ನಾಯಿ ಆಗಿದ್ರೆ ಬೈಕ್ ಗೀಕಿಗೆ ಬಂದಿದ್ದು ಎಲ್ಲೋಯ್ತು? ಬೈಕಿಗೆ ಬಂದಿದ್ದು ಆಟ ಏನೋ ದಾಟ್ತದಾನೆ. ರಿಟರ್ನ್ ದಾಟೋಯ್ತಾ?
ಎಲ್ಲಿ ಇಲ್ಲೇ ಇಲ್ಲಲ್ಲ